ನಾವೆಲ್ಲ ಗೌರವದಿಂದ ಪೂಜೆ ಮಾಡೋದು ನಮ್ಮ ತಾಯಿ. ನಮ್ಮ ತಾಯಿ ಹೆಸರಲ್ಲಿ ಪ್ರತಿ ವರ್ಷ ಒಂದು ಮರವನ್ನ, ಒಂದು ಗಿಡವನ್ನ ನೆಟ್ಟು ಬೆಳೆಸಿದ್ರೆ, ಈಗ ನಾವು ಸಮಾಧಿಗೆ ಹೋಗಿ ವರ್ಷಕ್ಕೊಂದ್ಸಾರಿ ಪೂಜೆ ಮಾಡ್ಕೊಂಡ್ ಬರ್ತೀವಲ್ಲಪ್ಪ, ಹಿರಿಯರ್ ಸಮಾಧಿ, ಹಿರಿಯರ್ ಪೂಜೆ ಅಂತ ಮಾಡ್ತೀವಿ. ನಾವು ಪೂಜೆ ಸುಮ್ಮನೆ ದೀಪ ಹಚ್ಚಿ ಮಾಡೋ ಬದಲು ಅವತ್ತು ಆ ಹಿರಿಯರ ಹೆಸರಲ್ಲಿ ನಮಗ್ ಜ್ಞಾಪಕ ಇರ್ತಾರೆ, ನಮ್ಮ ತಾತನೋ, ನಮ್ಮ ತಾಯಿನೋ, ನಮ್ಮ ಅಜ್ಜಿನೋ, ಅವ್ರ ಹೆಸರಲ್ಲಿ ಒಂದು ಗಿಡ ನೆಟ್ಬಿಟ್ಟು ಇದು ನಮ್ಮ ಅಜ್ಜಿ ರಂಗಜ್ಜಿದು, ದೊಡ್ಡಮ್ಮಂದು, ಇವ್ರದು ರಂಗನಾಥಪ್ಪಂದು ಅಂತೇಳಿ ಬೆಳೆಸೋಂತ ಕಾಲ ಬಂದ್ರೆ, ಕುಣಿಗಲ್ನಲ್ಲಿ ಮರಗಳನ್ನ ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಅಂತ ರಾಷ್ಟ್ರ ಪ್ರಶಸ್ತಿ ಪಡೆದ್ರು. ಸಾಲು ಮರದ ತಿಮ್ಮಕ್ಕ ಇವತ್ತು ಇಡೀ ದೇಶದಲ್ಲಿ, ಆಕೆ ಒಬ್ಬ ಅವಿದ್ಯಾವಂತೆ, ಮಕ್ಕಳಿರ್ಲಿಲ್ಲ. ಆಕೆ ಒಂದ್ ದಿವಸ ತನ್ನ ಗಂಡ ಮತ್ತೆ ಅವರಿಬ್ರು ಕೂತ್ಕೊಂಡು ನಾವು ಮಕ್ಕಳಿಲ್ಲ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ಆ ಕುಣಿಗಲ್ ಹತ್ರ ರಸ್ತೆ ಬದಿನಲ್ಲಿ ಒಂದು ನೂರಾರು ಗಿಡಗಳು, ಸಾವಿರಾರು ಗಿಡಗಳನ್ನ ನೆಟ್ರು. ತಲೆ ಮೇಲೆ ಬಿಂದಿಗೆ ತಗೊಂಡೋಗ್ಬಿಟ್ಟು ಒತ್ತು ನೀರ್ ತಂದು ಹಾಕಿ ಸಾಕಿದ್ರು. ಇವತ್ತು ಅವ್ರು ಇಡೀ ವಿಶ್ವಕ್ಕೆ ಹೆಸರಾದ್ರು, ಇಡೀ ದೇಶಕ್ಕೆ ಹೆಸರಾದ್ರು. ನಮ್ಮ ಪ್ರೀತಿ ಪಾತ್ರರ ಮಕ್ಕಳು, ಮೊಮ್ಮಕ್ಕಳು ನಮ್ಮ ಮನೆ ಮುಂದೆ ಜಾಗ ಇರುತ್ತೆ. ಈಗ ಮೊದ್ಲೇನಾಗದು, ಎಲ್ಲ ಈ ಎಂಟೆಗೋಡೆ ಮನೆಗಳು ಕಟ್ಟೋರು, ಪಾಯ ಹಾಕ್ಬಿಟ್ಟು ಕಟ್ಟೋರು. ಅದು ನಿಲ್ತಿರ್ಲಿಲ್ಲ, ಮರ ಗಿಡ ಇದ್ರೆ ಬೇರೆ ಹೋಗ್ಬಿಟ್ಟು ಬಿರುಕ್ ಬಿಡುತ್ತೆ ಅಂತ. ಈಗೆಲ್ಲ RCC ಮನೆ ಕಟ್ತೀವಿ. ನೀವು RCC ಪಿಲ್ಲರ್ ಹಾಕಿ ಮನೆ ಕಟ್ಟಿದಾಗ ಅದು ಎಂತ ಮರ ಬೆಳೆಸಿದ್ರು ಕೂಡ ಕ್ರಾಕ್ ಬರಲ್ಲ. ಆ ಕಾರಣಕ್ಕಾಗಿ ಧಾರಾಳವಾಗಿ, ಧೈರ್ಯವಾಗಿ ನಾವು ಮರಗಳನ್ನ ಬೆಳೆಸಬಹುದು. ನೋಡಿ, ನಮ್ಮ ಕಣ್ಣೆದುರುಗಡೆ ನಮ್ಮ ಪಕ್ಕದವರೇ ಆದಂತ ಮಾಗಡಿನಲ್ಲಿ ಹುಟ್ಟಿ ರಾಷ್ಟ್ರಪತಿಗಳು ಕರೆದು, ಪ್ರಧಾನಿಗಳು ಕರೆದು ಸನ್ಮಾನ ಮಾಡಿ, ಪ್ರಧಾನಿಗಳು ಸನ್ಮಾನ ಮಾಡಿದ್ ದೊಡ್ಡದಲ್ಲ. ಅಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಸಮಾಜಮುಖಿಯಾಗಿ ಅಂದ್ರೆ ನಾನು ದೊಡ್ಡ ಕೆಲಸನೇ ಮಾಡ್ಬೇಕು ಅಂತ ಏನಿಲ್ಲ. ನೋಡಿ, ಮೋದಿಜಿಯವರು ಈ ಸಣ್ಣ ಸಣ್ಣ ವಿಚಾರದ ಕಡೆ ಗಮನ ಹರಿಸ್ತಾರೆ. ಈಗ ನಮ್ಮಲ್ಲಿ ಯಾವ್ದಾದ್ರು ಒಂದು ಜಾಲಿ ಗಿಡ ಬಿಡೋರ, ತುಗ್ಲಿ ಗಿಡ ಬಿಡೋರ, ಎಲ್ಲ ಎಲ್ಲಿಗೋಗೋದು, ಸೌದ್ಗೆ ಹೋಗೋದು ಅಲ್ವಾ? ಒಂದ್ ಸಣ್ಣ ಗಿಡ ಬೆಳೆದ್ರು ಸೌದ್ಗೆ ಹೋಗೋದು. ಮೋದಿಯವರು ಯಾವಾಗ ಮನೆಯಲ್ಲಿ ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ಗ್ಯಾಸ್ ಅನ್ನ ಕೊಟ್ರು, ಉಜ್ವಲ ಯೋಜನೆಯ ಮುಖಾಂತರ ಸ್ಟವ್ ಕೊಟ್ರು, ಗ್ಯಾಸ್ ಕೊಟ್ರು, ಇವತ್ತು ಗ್ಯಾಸ್ ಮುಖಾಂತರ ಅಡುಗೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸೌದೆಗಳನ್ನು ಕೇಳೋರಿಲ್ಲ, ಮರ ಗಿಡಗಳನ್ನ ಕಡಿಯೋ ಸಂಖ್ಯೆ ಕಮ್ಮಿ ಆಗಿದೆ. ಆ ಕಾರಣಕ್ಕಾಗಿ ಎಲ್ಲ ಅವರು ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸ್ವಚ್ಛ ಭಾರತ್ ಅಂತ ತಂದ್ರು. ಸ್ವಚ್ಛ ಭಾರತ್ ಅಂತ ತಂದ್ಬಿಟ್ಟು ಯಾವ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾರತೀಯರಂದ್ರೆ ಕೊಳಕರು ಅನ್ನೋರು, ಭಾರತೀಯರು ಅಂದ್ರೆ ನಾವು ಇಂಡಿಯಾದವರು ಅಂದ್ರೆ ಫಾರಿನ್ದವ್ರು ಏನ್ ಹೇಳೋರು ಗೊತ್ತಾ? ಅವರವೆಲ್ಲ ಕ್ಲೀನ್ ಆಗಿರೋ ಇದು ರಸ್ತೆಗಳು. ನಮ್ಮನ್ನೆಲ್ಲ ನೋಡ್ಬಿಟ್ಟು ಅವ್ರು ದರಿದ್ರ ಕೊಳಕರು, ಸ್ನಾನ ಮಾಡಲ್ಲ, ವಾರಕ್ಕೊಂದ್ಸರಿ ಮಾಡಿದ್ರು ಗ್ಯಾರಂಟಿ ಇಲ್ಲ, ಈ ತರದಲ್ಲಿ ಹೇಳ್ತಿದ್ದ ಜನ ಇವತ್ತು ಆ ಬದಲಾವಣೆ ತಂದ್ರು. ಸ್ವಚ್ಛ ಭಾರತ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ರು. ಗ್ರಾಮಗಳಲ್ಲಿ ಮನೆ ಮನೆಗೆ ಶೌಚಾಲಯಗಳನ್ನ ಕೊಟ್ರು. ಶೌಚಾಲಯ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳು ಬಹಿರ್ ದೇಶಕ್ಕೆ ಹೋಗೋದಕ್ಕೆ ಸಂಜೆ ಆಗೋದನ್ನ ಕಾಯ್ಬೇಕಾಗಿತ್ತಪ್ಪ. ಎಷ್ಟೋ ಹಳ್ಳಿನಲ್ಲಿ ಹೆಣ್ಣು ಮಕ್ಕಳು ಜಾಗ ಇಲ್ಲಾಂದ್ರೆ ಸಂಜೆ ಆಗೋವರೆಗೂ, ಕತ್ಲಾಗೋವರೆಗೂ ಕಾದಿದ್ದು. ಇಂಥ ದುಸ್ಥಿತಿ ಇತ್ತು. ಇವತ್ತು ಪ್ರತಿ ಮನೆಗೆ ಒಂದೊಂದು ಶೌಚಾಲಯ ಕಟ್ಸಿಕೊಡೋದ್ರ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳು ಮರ್ಯಾದೆನಲ್ಲಿ ಒಂದು ಗೌರವಯುತವಾಗಿ ಬದುಕುವಂತ ಬಾಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಇವೆಲ್ಲ ಸಣ್ಣ ಸಣ್ಣ ಕೆಲಸನೇ. ಮೋದಿ ಕಸ ಗುಡಿಸಲು ಅಂದ್ರು, ಸ್ವಚ್ಛ ಭಾರತ್ ಮಾಡಿ ಅಂದ್ರು. ಏಕೆಂದ್ರೆ ಬೇರೆ ದೇಶದವ್ರು ಬಂದಾಗೆಲ್ಲ ನಮ್ಮನ್ನ ಚೀತು ಅಂತ ಇದ್ರು. ಇಲ್ಲಿ ನಮ್ಮ ಊರಿಗೆ ಹಾಗೂ ಮೇಲ್ಕೊಂಟಿಗೆ, ಮೊಸರುಕುಂಟಿಗೆ, ಉಚ್ಕಿರ್ನಳ್ಳಿಗೆ ಫಾರಿನರ್ ಬಂದಿಲ್ಲ. ಆದ್ರೆ ಈ ಬೆಂಗಳೂರು ಅಂತ ನಗರಕ್ಕೆ ಬಂದಾಗ ಆ ಕಸ ನೋಡಿ, ಬಟ್ ಏನಾಗ್ತಾ ಇದೆ, ನಾವು ದಿನೇ ದಿನೇ ಇದು ನಮ್ ಕೆಲಸ ಅಲ್ಲ, ಗೌರ್ಮೆಂಟ್ ಕೆಲಸ, ಇಲಾಖೆ ಕೆಲಸ, ನಮಗ್ ಸಂಬಂಧಪಟ್ಟಿದ್ದಲ್ಲ, ಕಸ ತರ್ತೀವಿ, ಬೀದಿಗೆ ಹಾಕ್ತಿವಿ ಅಲ್ವಾ? ಹಿಂದೆ ನಾವು ಚಿಕ್ಕವರಿದ್ದಾಗಪ್ಪ, ಜಾಸ್ತಿ ದೂರ ಏನ್ ಬೇಡ, ಒಂದ್ 50 ವರ್ಷದ ಹಿಂದೆ ನಾವು ನೋಡಿ ಬೆಳೆದಿರೋದು, ಪ್ರತಿಯೊಬ್ರು ಮನೆದು ಒಂದ್ ತಿಪ್ಪೆ ಅಂತ ಇರೋದು. ಹೌದಾ? ಊರಿನ ಹೊರಗಡೆ ಎಲ್ಲ ಒಂದ್ ಕಡೆ ನಮ್ ಜಮೀನಲ್ಲಿ ನಾವು ಏನೇ ಮಾಡಿದ್ರೆ ಬೆಳಗ್ಗೆ ಎದ್ದು ನಮ್ಮ ಅಪ್ಪ ಅಮ್ಮ ನಮ್ಗೆ ಕೆಲಸ ಕೊಡ್ತಿದ್ದು, ಒಂದು ಎಲ್ಲ ಎಮ್ಮೆ ಸಗಣಿ, ಬೇರೆ ಕಸ ಎಲ್ಲ ತುಂಬ್ಕೊಂಡು ತಗೊಂಡೋಗಿ ತಿಪ್ಪೆಗೆ ಹಾಕ್ತಾ ಇದ್ವಿ. ಆ ತಿಪ್ಪೆ ಕೊಳೆತು ಗೊಬ್ಬರ ಆಗ್ತಾ ಇತ್ತು. ಅದನ್ನು ವರ್ಷಕ್ಕೊಂದ್ಸಾರಿ ಗೊಬ್ಬರ ಮಾರಾಟ ಮಾಡೋರು, ಇಲ್ಲ ಜಮೀನ್ ಇದ್ರೆ ಜಮೀನ್ಗೆ ಹಾಕೊಂಡರು. ಯಾರದು ಬೇಕಾಗಿಲ್ಲ. ಈಗ ಹಂಗಲ್ಲ, ಈಗ ಗ್ರಾಮಗಳಿಗೂ ಬಂದು ಹೋಗ್ಬಿಟ್ಟಿದೆ.